ಕೋಗಿಲು ಗ್ರಾಮದಲ್ಲಿ ಒತ್ತುವರಿ ತೆರವು ಮಾಡಿದಂತ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ತಣಿಸಂದ್ರದಲ್ಲೂ ಕೂಡ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. ಬಿಡಿಎಗೆ ಸೇರಿದಂತ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದನ್ನ ಈಗ ತೆರವುಗೊಳಿಸಲಾಗಿದೆ. ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಮೂಲಕ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿ ಒಟ್ಟು 36 ಮನೆಗಳನ್ನು ನಿರ್ಮಿಸಲಾಗಿತ್ತು. ಈ ಮನೆಗಳನ್ನು ಈಗ ತೆರವು ಮಾಡಲಾಗಿದೆ. ಬಿಡಿಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿ ಮನೆಗಳ ತೆರವು ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಇದಕ್ಕೆ ವಿರೋಧವೂ ವ್ಯಕ್ತವಾಗಿದೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಇತ್ತು ಅನ್ನುವಂಥ ವಿಚಾರವನ್ನ ಇಲ್ಲೂ ಕೂಡ ಅಲ್ಲಿನ ನಿವಾಸಿಗಳು ಹೇಳುತ್ತಿದ್ದಾರೆ. 20 ವರ್ಷದಿಂದ ನಾವಿಲ್ಲಿ ವಾಸ ಮಾಡ್ತಿದ್ದೀವಿ, ನೋಟಿಸ್ ಕೊಡದೆ ಮನೆಗಳನ್ನು ಒಡೆದು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಅಲ್ಲಿನ ಮನೆ ಯಾರ್ದಿತ್ತು ಮನೆ ಕಳ್ಕೊಂಡವರು ಈಗ ಆರೋಪವನ್ನು ಮಾಡ್ತಾ ಇರೋದು. 20 ವರ್ಷದಿಂದ ಇದ್ವಿ, ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ, ಒಂದು ನೋಟಿಸು ಕೂಡ ಕೊಡಲಿಲ್ಲ, ಮನೆಯನ್ನು ತೆರವು ಮಾಡಿದ್ರು ಏಕಾಏಕಿ ಬಂದು. ಮನೆ ತೆರವು ಕಾರ್ಯಾಚರಣೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬಿಡಿಎ ಜಾಗ ಇದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಜಾಗ. ಆ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿದ್ರು, ಅದನ್ನು ಈಗ ತೆರವು ಮಾಡಿರೋದು. ಒಟ್ಟು 36 ಮನೆಗಳು. ಕೊಡಲಿಲ್ಲ, ಏನು ಮಾಡೋದು? ನಾವು ಹೆಂಗೆ ಹೋಗೋದು? ರೋಡಲ್ಲಿ ಮಲ್ಕೊಳ್ಬೇಕಾ? ಸಾಮಾನೆಲ್ಲ ಹೆಂಗೆ ಇಕ್ಕೊಟ್ಟು ನಾವು ಸಾಮಾನು ಇಕ್ತೀನಿ ಅಂತ ಸಾಮಾನೆಲ್ಲ ಎತ್ತ ಆಚೆ ಬೇಕಾಗಿ ಸರ್. ಸಾಮಾನು ವಸ್ತು ಸಾಮಾನುಗಳೆಲ್ಲ ಐತೆ ಸರ್. ಏನು ಮಾಡೋದು ನಾವು? ಹೇಳಿ, ಹೆಂಗೆ ಹೋಗೋದು? ಯಾರಿಗೆ ಹೇಳೋದು? ಕೊಡಲಿಲ್ಲ, ಏನು ಮಾಡೋದು? ನಾವು ಹೆಂಗೆ ಹೋಗೋದು? ರೋಡಲ್ಲಿ ಮಲ್ಕೊಳ್ಬೇಕಾ? ಸಾಮಾನೆಲ್ಲ ಹೆಂಗೆ ಇಕ್ಕೊಟ್ಟು ನಾವು ಸಾಮಾನು ಇಕ್ತೀನಿ ಅಂತ ಸಾಮಾನೆಲ್ಲ ಎತ್ತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಮಮತಾ ರೆಡಿ ಇದ್ದಾರೆ. ಮಮತಾ, ಒಬ್ರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ, 20 ವರ್ಷದಿಂದ ಇದ್ವಿ ಅಂತ. ಏನಾಗಿರೋದಿಲ್ಲ ಆ್ಯಕ್ಚುಲಿ, ಮತ್ತು ಬಿಡಿ ಅಧಿಕಾರಿಗಳು ಏನು ಹೇಳ್ತಾರೆ ಈ ಕಾರ್ಯಾಚರಣೆ ಬಗ್ಗೆ? ರಕ್ಷತ್, ಏನು ತನಿಸಂದ್ರದ SRK ನಗರ ಇದು, ಇಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಬಿಡಿಎ ಅಧಿಕಾರಿಗಳು ಒಂದಷ್ಟು ಮನೆಗಳನ್ನ ಈಗಾಗಲೇ ತೆರವು ಮಾಡಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಸುಮಾರು 20-25 ವರ್ಷಕ್ಕಿಂತಲೂ ಹಿಂದೆಯಿಂದನೂ ಕೂಡ ಇಲ್ಲಿ ವಾಸ ಇರುವಂಥವ್ರು ಇವರು. ಆದರೆ ಈಗ ಏಕಾಏಕಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ನೋಟಿಸ್ ಕೊಡದೆ ಇವತ್ತು ಮನೆಗಳನ್ನ ತೆರವು ಮಾಡಿದ್ದಾರೆ ಅಂತ ಹೇಳಿ ಇವಾಗ ಇವರು ಏನು ಆರೋಪ ಮಾಡ್ತಾ ಇರುವಂಥದ್ದು. ಇಲ್ಲಿರುವ ನಾವು ನೋಡ್ಬೋದು ಸದ್ಯಕ್ಕೆ ಯಾವ ರೀತಿ ಬಿಡಿಎ ಅಧಿಕಾರಿಗಳು ಇಲ್ಲಿ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಸುಮಾರು 36 ಮನೆಗಳನ್ನ ಈಗಾಗಲೇ ಏನು ನೆಲಸಮಗೊಳಿಸಿರುವಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಂದ್ರೆ ಯಾವ ರೀತಿ ಏನು ನೋಟಿಸ್ ಕೊಟ್ಟಿದ್ರೋ ಇಲ್ವಾ ಅನ್ನುವಂಥದ್ದು. ಸರ್, ಇಲ್ಲೇ ವಾಸ ಇದ್ರ ನೀವು? ಫ್ಯಾಕ್ಟ್ರಿ ಇದೆ ಇಲ್ಲಿ ನೋಡಿ ಮೇಡಮ್. ಇಲ್ಲಿ ಬಂದ್ಬಿಟ್ಟು ಅಕ್ರಮವಾಗಿ ಜನಗಳು ವಾಸ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಕ್ರಮವಾಗಿ ವಾಸ ಆಗಿದ್ದಿದ್ರೆ ಬಿಡಿಎ ಲ್ಯಾಂಡ್ ಇದ್ದಿದ್ರೆ ನೀವು ರಿಜಿಸ್ಟರನ್ನು ಹೆಂಗೆ ಮಾಡಿದ್ರಿ? ಈ ಖಾತಾವನ್ನು ಹೆಂಗೆ ಮಾಡಿದ್ರಿ? ವಾಟರ್ ಫೆಸಿಲಿಟಿ ನೀವು ಹೆಂಗೆ ಕೊಟ್ಟಿದ್ರಿ? ಏನು ನೋಟಿಸ್ ಕೊಡದೆ, ಏನು ಮಾಡದೆ ದಿಢೀರಂತ ಬೆಳಗ್ಗೆ ಬಂದು 6:30 ಬೆಳಗ್ಗೆ ಡೆಮಾಲಿಷನನ್ನು ಮಾಡ್ತಾರೆ ಅಂದರೆ ಏನು UP ಸರ್ಕಾರ ಇಲ್ಲಿ ನಡ್ಸಕ್ಕೆ ಹೊಟ್ಟಿದ್ದೀರಾ ನೀವು? ಸಿದ್ದರಾಮಯ್ಯ ಸರ್ಕಾರ ಏನು ಯೋಗಿ ಸರ್ಕಾರ ಮಾಡೆಲ್ಲು ಕರ್ನಾಟಕದಲ್ಲೂ ತಂದಿದ್ದೀರಾ? ಈವಾಗಲೇ ಕೋಗಿಲದಲ್ಲಿ ಬಡವರಿಗೆ ರೋಡಿಗೆ ತಂದಾಯಿತು, ಇವಾಗ ಇಲ್ಲಿ ಬಡವರಿಗೆ ರೋಡಿಗೆ ತರಕ್ಕೆ ಬಂದಿದ್ದೀರಲ್ಲ, ಏನು ಮಾಡಕ್ಕೆ ಹೊಟ್ಟಿದ್ದೀರಾ ನೀವೆಲ್ಲ? ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತಂತೆ, ಕೇಸು ವಿನ್ ಆಗಿದ್ದಾರೆ. ಆಗಲಿ, ಆದರೆ ಜನಗಳಿಗೆ ಬಂದ್ಬಿಟ್ಟು ಒಂದು ಇಂಟಿಮೇಷನ್ ಮಾಡಬೇಕು, ಈ ಥರ ಕೇಸು ನಾವು ವಿನ್ ಆಗಿದ್ದೀವಿ, ಇಷ್ಟು ದಿನ ಟೈಮ್ ಇದೆ, ಖಾಲಿ ಮಾಡಿ ಅಂತ ಹೇಳೋದು ಏನು ಇವ್ರ ಹತ್ರ ಇದೇ ಇಲ್ಲ. ಬೆಳಗ್ಗೆ ಡೈರೆಕ್ಟ್ ಬಂದ್ಬಿಟ್ಟು JCBಗಳು ತಗೊಬಂದು, ಪೊಲೀಸ್ ಫೋರ್ಸ್ ತಗೊಬಂದು ಇಲ್ಲಿ ಒಂದು ಯೋಗಿ ಮಾಡೆಲ್ಲು ಬುಲ್ಡೇಸರ್ ಸರ್ಕಾರವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ ಈಗ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರು? ಎಲ್ಲವೂ ಕೂಡ ಅಕ್ರಮವಾಗಿ ಇದ್ದಿದ್ದ ಹಾಗಿದ್ರೆ? ಅಕ್ರಮವಾಗಿ ಏನಿಲ್ಲ, ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಟ್ಯಾಕ್ಸು ಖಾತಾ ಕಂದಾಯ ಎಲ್ಲವನ್ನು ಕೊಟ್ಟು ಇಲ್ಲಿ ಜನಗಳು ಅವ್ರ ದುಡ್ಡಿನಲ್ಲಿ ಬಿಲ್ಡಿಂಗ್ಗಳ ಚಿಕ್ಕ ಮನೆಗಳನ್ನು ಕಟ್ಕೊಂಡು 20-30 ವರ್ಷದಿಂದ ಇಲ್ಲಿ ವಾಸ ಆಗಿದ್ದು. ಯಾವ ಮನೆನೂ ಒತ್ತುವರಿ ಆಗಿಲ್ಲ. ಎಲ್ಲರ ಹತ್ರ ರಿಜಿಸ್ಟರ್ ಪೇಪರ್ ಇದೆ, ಖಾತಾ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಎಲ್ಲ ದಾಖಲೆಗಳಿದೆ. ಯಾರು ಬೇರೆ ಕಡೆಯಿಂದ ಬಂದು ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ಹಿಡ್ಕೊಂಡು ಕಟ್ಕೊಳೋದಲ್ಲ.
ಫ್ರಾಡ್ ಮಾಡ್ತಾ ಇದ್ರೆ ಇವಾಗ ಯಾರು ಮಾಡ್ತಾರೆ ಫ್ರಾಡ್? ಗೌರ್ಮೆಂಟ್ ಫ್ರಾಡ್ ಮಾಡ್ತಾರೆ ಜನಗಳ ಜೊತೆ. ಮೇಡಮ್ ನೋಡಿ, ಇದು ಬಂದ್ಬಿಟ್ಟು ಲ್ಯಾಂಡ್ ನೋಟಿಫಿಕೇಶನ್ ಆಗಿದೆ. BDA ಆಲ್ರೆಡಿ ನೋಟಿಫಿಕೇಶನ್ ಆಗಿತ್ತು. BDA ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆದರೂ ಸಹ ಇಲ್ಲಿನ ಏನು ಸಬ್ ರಿಜಿಸ್ಟ್ರ್ ಇದ್ದಾರೆ, ಬಾಣಸವಾಡಿ ಸಬ್ ರಿಜಿಸ್ಟ್ರು, ಅವ್ರು ಯಾಕೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ? ಬೇರೆ ಆ SR ವ್ಯಾಲ್ಯೂಗೋಸ್ಕರ ಗೌರ್ಮೆಂಟ್ಗೆ ಒಂದು ಬೆನಿಫಿಟ್ ಆಗಬೇಕಂತ ಅವರು ಯಾರು ಬೇಕೋ ಅವರು ಬಡವರಿಗೆ ಅವರು SR ವ್ಯಾಲ್ಯೂ ತೊಗೊಂಡ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಟ್ಬಿಟ್ರೆ ಸಹಿನಾ? ಅದು ಇಡೀ ಗೌರ್ಮೆಂಟ್ ಮಿಷನರಿ ಫೇಲ್ಡ್ ಮೇಡಮ್. ಇದು ಕರ್ನಾಟಕ ಗೌರ್ಮೆಂಟ್ ಟೋಟಲ್ ಏನು ಅಫಿಷಿಯಲ್ಸ್ ಇದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ ಎಲ್ಲರೂ ಫೇಲ್ಡು. ಏನು ಅವ್ರು ವೆರಿಫಿಕೇಶನ್ ಮಾಡೋಣ? ಅವರು ಈ ಖಾತಾ ಯಾಕೆ ಬಂದಿದ್ದು? ಅಕ್ರಮ ಸಕ್ರಮತಾನೆ ಮಾಡಕ್ಕೆ ಬಂದಿರೋದು. ಅವ್ರು ಅಷ್ಟು ಗೊತ್ತಿಲ್ಲನ? ಇಲ್ಲಿ ಬಂದ್ಬಿಟ್ಟು ಅವರು ಫೋಟೋ ಇಟ್ಬಿಟ್ಟು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಫೋಟೋ ಇಟ್ಬಿಟ್ಟು ಅವರು ಖಾತಾ ಮಾಡಿಕೊಡೋದು. ಈ ಖಾತಾ ಅವ್ರಿಗೆ ಏನು ಗೂಬೆಗಲ್ಲ ಏನು ಅಂತ ಅವರು ಹೇಳಿದಿರಲ್ಲ ಮೇಡಮ್. ಇನ್ನೊಂದು ಏನಂದ್ರೆ, ಇಲ್ಲಿಂದ ಲ್ಯಾಂಡ್ ಲಾರ್ಡ್ ಯಾರು ಏನಿದ್ದಾರೆ, ಇಲ್ಲಿಂದ ಲ್ಯಾಂಡ್ ಲಾರ್ಡ್ಸು ಫಸ್ಟ್ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಈ ಇಲ್ಲಿಂದ ಲೋಕಲ್ ಲ್ಯಾಂಡ್ ಲಾರ್ಡ್ಸು ಅವರು ಆಲ್ರೆಡಿ ಇಲ್ಲಿ ಪಬ್ಲಿಕ್ ಮಾರಿದ್ದಾರೆ. ಅವರು ಮಾರಿಬಿಟ್ಟು ಏನು ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು BDAಗೆ ಅವ್ರು ಏನು ಮಾಡಿದ್ದಾರೆ, ಅವಾರ್ಡ್ ತೊಗೊಂಡ್ಬಿಟ್ಟಿದ್ದಾರೆ. ರೇಷೋ 40 ರೇಷೋ ಇವ್ರಿಗೆ, 60 ರೇಷೋ BDAಗೆ. ಫಸ್ಟು ಅರೆಸ್ಟ್ ಯಾರು ಮಾಡ್ಬೇಕು? ಇಲ್ಲಿ ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ ನೋಡಿ, ಜನರಿಗೆ ದ್ರೋಹ ಮಾಡಿದಾರೋ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಅವ್ರು ಅರೆಸ್ಟ್ ಮಾಡಿಬಿಟ್ಟು ಏನು ಜನರು ಕೊಟ್ಟಿದ್ದಾರೆ ಅದೆಲ್ಲ ರಿಕವರ್ ಮಾಡ್ಕೊಡೋದು ಯಾರು ಜವಾಬ್ದಾರಿ? ಗೌರ್ಮೆಂಟ್ ಜವಾಬ್ದಾರಿ. ನೋಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಮ್ಮ ಪರ್ಟಿಕ್ಯುಲರ್ ನಮ್ಮ ಮುಸ್ಲಿಂ ಕಮ್ಯುನಿಟಿ ಒಂದು ನಂಬಿಕೆ ಹಾಕಿರೋದು ಒಟ್ಟು. ಇಂಥರಲ್ಲಿ ನಮಗೆ ದ್ರೋಹ ಮಾಡಿದ್ರೆ ನಾವು ಬಿಡ್ತೀರಾ? ಇಡೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.